ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಗೃಹ ಆರೋಗ್ಯ ಯೋಜನೆ ಪ್ರಯೋಜನ ಎಲ್ಲರಿಗೂ ತಲುಪಬೇಕು. ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್. ಸಂತೇಮರಹಳ್ಳಿಯಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ. ಬಣ್ಣ ಮಿಶ್ರಿತ ಸಿಹಿ ತಿನಿಸು ಮಾರಾಟ ಮಾಡದಂತೆ ಸೂಚನೆ. ರೋಟರಿಯೊಂದಿಗೆ ಸೇವೆ ನಿರಂತರವಾಗಿರಲಿ. ನಾಗಾರ್ಜುನ್. ಗೃಹ ಆರೋಗ್ಯ ಯೋಜನೆ ಪ್ರಯೋಜನ ಎಲ್ಲರಿಗೂ ತಲುಪಬೇಕು. ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್. ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡುವ ಗೃಹ ಆರೋಗ್ಯ ಯೋಜನೆಯು ಎಲ್ಲರಿಗೂ ಸದುಪಯೋಗವಾಗುವಂತೆ ವೈದ್ಯಾಧಿಕಾರಿಗಳು ಮತ್ತು ತಂಡ ಕ್ರಮ ವಹಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ತಿಳಿಸಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗೃಹ ಆರೋಗ್ಯ ಯೋಜನೆ ಕುರಿತ ಕಾರ್ಯಾಗಾರ ಹಾಗೂ ಯೋಜನೆಯ ವಿಸ್ತರಣೆ ಉದ್ಘಾಟನೆ ಮತ್ತು ಕೈಪಿಡಿ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ಗೃಹ ಆರೋಗ್ಯ ಯೋಜನೆಯು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಕಾಯಿಲೆ ಬರುವ ಮೊದಲೇ ಮುಂಜಾಗ್ರತೆ ಕ್ರಮ ವಹಿಸಿ ತಡೆಯುವಂತಾಗಬೇಕು. ಇಂದು ರಕ್ತದೊತ್ತಡ, ಡಯಾಬಿಟಿಸ್ನಂತಹ ತೊಂದರೆಗಳು ಜನರಲ್ಲಿ ಸಾಮಾನ್ಯವಾಗಿದೆ. ಆರೋಗ್ಯ ಇಲಾಖೆ ಮನೆ ಮನೆಗೆ ತೆರಳಿ ಆರೋಗ್ಯ ಪರೀಕ್ಷಿಸುತ್ತಿರುವುದು ಉತ್ತಮವಾದ ಕೆಲಸ ಎಂದರು. ರೋಗಿಗಳಿಗೆ ಆರೈಕೆ ಮುಖ್ಯ. ಜನಸಾಮಾನ್ಯರಿಗೆ ಕಾಯಿಲೆಗಳ ಬಗ್ಗೆ ಅರಿವಿಲ್ಲದೆ ಇರುವುದರಿಂದ ಉಲ್ಬಣವಾದ ನಂತರ ಚಿಕಿತ್ಸೆ ನೀಡುವುದು ಕಷ್ಟಕರ. ದಿನನಿತ್ಯ ವ್ಯಾಯಾಮ, ಉತ್ತಮ ಆರೋಗ್ಯ ಶೈಲಿ ಜೀವನ ರೂಪಿಸಿಕೊಳ್ಳುವುದು, ಕಾಯಿಲೆಗಳು ಬರದಂತೆ ಮುಂಜಾಗ್ರತಾ ಕ್ರಮ ವಹಿಸಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರೋತ್ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಎಸ್ ಚಿದಂಬರ ಮಾತನಾಡಿ, ಗೃಹ ಆರೋಗ್ಯ ಯೋಜನೆಯು ಮಹತ್ತರ ಯೋಜನೆಯಾಗಿದ್ದು ಜಿಲ್ಲೆಯ ಜನರಿಗೆ ತಲುಪಬೇಕು. ಜಿಲ್ಲೆಯಲ್ಲಿ 5 ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ಯೋಜನೆ ಅನುಷ್ಠಾನದಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಜಿಲ್ಲೆಯಲ್ಲಿ ಉತ್ತಮ ರೀತಿಯ ಪ್ರಗತಿ ಸಾಧಿಸಲು ಸಿಬ್ಬಂದಿ ವರ್ಗದವರ ಆಸಕ್ತಿ ಮುಖ್ಯವಾಗಿದೆ ಎಂದರು. ಸಮಾಜದ ಪ್ರತಿ ನಾಗರಿಕರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವುದು ಆರೋಗ್ಯ ಇಲಾಖೆಯ ಜವಾಬ್ದಾರಿಯಾಗಿದೆ. ಬದುಕಲು ಗಾಳಿ, ನೀರು, ಆಹಾರ ಇವು ಮೂಲಭೂತ. ಇಂದು ಪರಿಸರದ ಜೊತೆಗೆ ಸೇವಿಸುವ ಆಹಾರ, ಗಾಳಿ, ವಾತಾವರಣ ಕಲುಷಿತವಾಗುತ್ತಿದ್ದು ಇದರಿಂದ ವಿವಿಧ ಕಾಯಿಲೆಗೆ ಕಾರಣವಾಗುತ್ತಿದೆ ಎಂದರು. ಗೃಹ ಆರೋಗ್ಯ ಯೋಜನೆಯಡಿ ಮನೆ ಮನೆಗೆ ತೆರಳಿ ಮಧುಮೇಹ, ಅಧಿಕ ರಕ್ತದೊತ್ತಡ, ಬಾಯಿ ಸ್ತನ ಗರ್ಭಗಂಠದಂತಹ ಕ್ಯಾನ್ಸರ್, ಡಯಾಬಿಟಿಕ್ ಫುಡ್, ಡಯಾಬಿಟಿಕ್ ರೆಟಿನೋಪತಿ, ಮಾನಸಿಕ ಆರೋಗ್ಯ, ಅಸ್ವಸ್ಥತೆ, ನರ ಸಂಬಂಧಿ ಸಮಸ್ಯೆ, ನಿದ್ರೆಯಲ್ಲಿ ಉಸಿರುಗಟ್ಟುವಿಕೆ, ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ, ಶ್ವಾಸಕೋಶದ ಕಾಯಿಲೆ, ಲಿವರ್ ರಕ್ತಹೀನತೆಯಂತಹ 14 ಅಸಾಂಕ್ರಾಮಿಕ ರೋಗಗಳಿಗೆ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಲಾಗುವುದು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಸುಂದರೇಶ್, ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ರವಿಕುಮಾರ್, ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂತೇಮರಹಳ್ಳಿಯಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ. ಬಣ್ಣ ಮಿಶ್ರಿತ ಸಿಹಿ ತಿನಿಸು ಮಾರಾಟ ಮಾಡದಂತೆ ಸೂಚನೆ. ಆಹಾರ ಸುರಕ್ಷತೆ ಮತ್ತು ಔಷಧ ಇಲಾಖೆ ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ಎಸ್ ರವೀಂದ್ರ ಮತ್ತು ಆಹಾರ ಸಂರಕ್ಷಣಾ ಅಧಿಕಾರಿ ಶ್ರೀನಿವಾಸ್ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಆರಕ್ಷಕ ಸಿಬ್ಬಂದಿ ಜೊತೆ 15ರ ಮಂಗಳವಾರದಂದು ನಡೆದ ಸಂತೆಗೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಯಿತು. ಸಂತೆಯಲ್ಲಿ ಮಾರಾಟ ಮಾಡುವ ಹಾಗೂ ಸ್ಥಳೀಯ ಸಿಹಿ ತಿನಿಸುಗಳ ಮಾರಾಟ ಮಾಡುವ ಅಂಗಡಿಗಳು, ಬೇಕರಿ ಹಾಗೂ ಇತರ ಆಹಾರ ಉದ್ದಿಮೆಗಳ ಅಂಗಡಿಗಳಲ್ಲಿ ಸುಮಾರು 29 ವಿವಿಧ ಸರ್ವೆ ಆಹಾರ ಮಾದರಿ ಸಂಗ್ರಹಿಸಿ ಮೈಸೂರಿನ ವಿಭಾಗೀಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು, ಸಿಹಿ ತಿನಿಸು ಆಹಾರ ಪದಾರ್ಥ ಮಾರಾಟ ಮಾಡುವವರಿಗೆ ಯಾವುದೇ ರೀತಿಯ ಬಣ್ಣ ಮಿಶ್ರಿತ ಸಿಹಿ ತಿನಿಸುಗಳನ್ನು ಮಾರಾಟ ಮಾಡದಂತೆ ಎಚ್ಚರಿಕೆ ನೀಡಲಾಯಿತು. ಅಶುಚಿತ್ವ ಹೊಂದಿರುವ ಹೋಟೆಲ್ ಹಾಗೂ ಇತರ ಸ್ಥಳಗಳಿಗೆ ದಂಡ ವಿಧಿಸಲಾಯಿತು. ಬಣ್ಣದ ತಿಂಡಿ ಸೇವಿಸುವುದರಿಂದ ಆರೋಗ್ಯ ಮೇಲೆ ಉಂಟಾಗುವ ಅಪಾಯಗಳ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಇಂತಹ ಘಟನೆ ಮರುಕಳಿಸದಂತೆ ತಿಳುವಳಿಕೆ ನೀಡಿ ಮುಂದುವರೆದರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಲಾಯಿತು. ರೋಟರಿಯೊಂದಿಗೆ ಸೇವೆ ನಿರಂತರವಾಗಿರಲಿ. ನಾಗಾರ್ಜುನ್. ಯಳಂದೂರು ಪಟ್ಟಣದ ಶ್ರೀ ಶಂಕರ ಸಭಾಭವನದಲ್ಲಿ ರೋಟರಿ ಗ್ರೀನ್ವೇ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ವೈಜಿ ನಿರಂಜನ ಸ್ವಾಮಿ ಅಧ್ಯಕ್ಷತೆಯ ನೂತನ ತಂಡದ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ರೋಟರಿ ಸಂಸ್ಥೆಯ ಪೂರ್ವ ಜಿಲ್ಲಾ ಗವರ್ನರ್ ಡಾಕ್ಟರ್ RS ನಾಗಾರ್ಜುನ್ ರವರು, ರೋಟರಿ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ ಮೊದಲು ಅವರ ವೃತ್ತಿಗೆ, ನಂತರ ಅವರ ಸಂಸಾರಕ್ಕೆ, ಇದಾದ ಬಳಿಕ ಸಮಾಜ ಸೇವೆಗೆ ತೊಡಗಿಸಿಕೊಳ್ಳುವಂತೆ ಆದ್ಯತೆ ನೀಡಲಾಗುತ್ತದೆ. ಇಡೀ ವಿಶ್ವದಲ್ಲಿ ಕಳೆದ 125 ವರ್ಷಗಳಿಂದ ನಮ್ಮ ಸಂಸ್ಥೆ ಕರ್ತವ್ಯ ನಿರ್ವಹಿಸುತ್ತಿದೆ. 200ಕ್ಕೂ ಹೆಚ್ಚು ದೇಶಗಳಲ್ಲಿ 12 ಲಕ್ಷಕ್ಕೂ ಅಧಿಕ ಜನರು ನಮ್ಮ ಸಂಸ್ಥೆ ಸದಸ್ಯರಾಗಿದ್ದಾರೆ. ಇಡೀ ವಿಶ್ವದಲ್ಲಿ ಪೋಲಿಯೋ ನಿರ್ಮೂಲನೆಗೆ ನಮ್ಮ ಸಂಸ್ಥೆ ಮೊದಲು ಪಣ ತೊಟ್ಟಿತ್ತು. ಪ್ರತಿ ವರ್ಷ ಇದಕ್ಕಾಗಿ $450 ಮಿಲಿಯನ್ ಹಣ ಖರ್ಚು ಮಾಡುತ್ತಿದೆ. ನಮ್ಮ ಸೇವೆಯನ್ನು ನೋಡಿ ಬಿಲ್ಗೇಟ್ಸ್ ಸಂಸ್ಥೆ ವತಿಯಿಂದ ಇದಕ್ಕೆ ಖರ್ಚಾಗುವ 2 ಪಟ್ಟು ಹಣ ನಮಗೆ ನೀಡುತ್ತಿದೆ. ಇದು ಪ್ರಾಮಾಣಿಕ ಸೇವೆಗೆ ಸಂದ ಗೌರವ. ಇಡೀ ವಿಶ್ವದಲ್ಲಿ ಪೋಲಿಯೋ ನಿರ್ಮೂಲನೆಗೆ ಕಾಲ ಸನ್ನಿಹಿತವಾಗಿದ್ದು, ಪಾಕಿಸ್ತಾನ ಹಾಗೂ ಅಫಘಾನಿಸ್ತಾನದಲ್ಲಿ ಇನ್ನೂ ಪೋಲಿಯೋ ಇದನ್ನು ಕಿತ್ತೊಗೆಯುವ
ಕಾಲ ಹತ್ತಿರವಾಗಿದೆ. ಇದೊಂದು ಮೈಲಿಗಲ್ಲಾಗಿದ್ದು ನಾವು ದೃಢ ನಿಶ್ಚಯ ಮಾಡಿಕೊಂಡರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಸಾಕ್ಷಿ. ಇಂತಹ ಮನಸ್ಥಿತಿ ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕೆಂದು ಕರೆ ನೀಡಿದರು. ನೂತನ ಅಧ್ಯಕ್ಷ ವೈಜಿ ನಿರಂಜನ್ ಸ್ವಾಮಿ ಮಾತನಾಡಿ, ನಮ್ಮ ಸಂಸ್ಥೆಯು ಈ ಹಿಂದಿನ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದೆ. ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುವ ನಿಟ್ಟಿನಲ್ಲಿ ನಾವು ಶ್ರಮ ಮೀರಿ ಕೆಲಸ ಮಾಡುತ್ತೇವೆ. ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡುವ ಮನಸ್ಥಿತಿ ಎಲ್ಲರಲ್ಲೂ ಇದ್ದು ಮುಂದಿನ ದಿನದಲ್ಲಿ ಇನ್ನಷ್ಟು ಉತ್ತಮ ಸಮಾಜಪರ ಕೆಲಸ ಮಾಡಲು ಶ್ರಮ ಪಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸಹಾಯಕ ಗವರ್ನರ್ ಎಸ್ ಬಸವರಾಜ್, ವಲಯ ಪ್ರತಿನಿಧಿ ಕೆಂಪೇಗೌಡ, ಮಾಜಿ ಅಧ್ಯಕ್ಷ ವೈಎನ್ ಪ್ರಕಾಶ್ ಮಾತನಾಡಿದರು. ಕಾರ್ಯದರ್ಶಿ ಸಿ ಪುಟ್ಟರಾಜು, ಖಜಾಂಚಿ ಎಸ್ ರವಿ, ಸದಸ್ಯರಾದ ಶಿವಕುಮಾರ್, ವೈಎನ್ ಬಂಗಾರು, ಎಂಎಸ್ ರಿತೇಶ್, ವೈಬಿ ನಟರಾಜ್, ವೈಕೆ ಮೋಳೆ ನಾಗರಾಜ್, ಅನಿಲ್ ಕುಮಾರ್, ನಟರಾಜ್, ಸೂರ್ಯನಾರಾಯಣ, ಬಿಟಿ ಶ್ರೀನಿವಾಸ್, ಡಾಕ್ಟರ್ ವಿಜಿ ಸಾಗರ್, ಎನ್ ರುದ್ರಯ್ಯ, ಶಿವಮೂರ್ತಿ ಮುಡಿಗುಂಡ, ಎಂ ದೇವರಾಜ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಗೃಹ ಆರೋಗ್ಯ ಯೋಜನೆ ಪ್ರಯೋಜನ ಎಲ್ಲರಿಗೂ ತಲುಪಬೇಕು. ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್. ಸಂತೇಮರಹಳ್ಳಿಯಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿಗಳ ದಾಳಿ. ಬಣ್ಣ ಮಿಶ್ರಿತ ಸಿಹಿ ತಿನಿಸು ಮಾರಾಟ ಮಾಡದಂತೆ ಸೂಚನೆ. ರೋಟರಿಯೊಂದಿಗೆ ಸೇವೆ ನಿರಂತರವಾಗಿರಲಿ. ನಾಗಾರ್ಜುನ್.